ಇದನ್ನು ವಶಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ಕೋರ್ಟ್ನಲ್ಲಿ ಇನ್ನೂ ಕೇಸ್ ನಡೀತಾ ಇದೆ. ಕೋರ್ಟ್ನಲ್ಲಿ ಅದೊಂದು ಭಾಗ ಇರಲಿ. ಇಲ್ಲಿ ಅವ್ರು ಹೇಳ್ತಾರೆ 444 ಎಕರೆ ಪ್ರದೇಶದಲ್ಲಿ ಬೃಹತ್ ಜೈವಿಕ ಉದ್ಯಾನ ನಿರ್ಮಿಸುವುದು ನಮ್ಮ ಗುರಿಯಾಗಿತ್ತು. ಇಲ್ಲಿ ಪ್ಯಾಲೇಸ್ ಗ್ರೌಂಡ್ ಇದೆಯಲ್ಲ, ಅರಮನೆ ಮೈದಾನ, ಏನಪ್ಪ ಮಾಡಿದ್ದೀರಿ? ಉದ್ಯಾನವನ ನಿರ್ಮಾಣ ಏನು ಎಂಥದ್ದು ನಿಮ್ಮ ಇದಕ್ಕೆ ವಾಯು ಯಾರಿಕೆ ಎಲ್ಲ ಏನು ಮಾಡಿದ್ದೀರಿ? ತಗೊಂಡೋಗಿ ಉದ್ದಕ್ಕೂ ಅಲ್ಲಿ ಮಾಡಿದಿರಲ್ಲಪ್ಪ, ಅರಮನೆ ವಶಪಡಿಸ್ಕೊತೀವಿ ಅಂತ ಹೇಳಿ ಈಗ ಉದ್ದಕ್ಕೂ ಚೌಟ್ರಿಗಳು ಕಟ್ಟಿದ್ದೀರಲ್ಲ, ಇದೇ ಅಲ್ವಾ ಕಾಪಾಡ್ರಿ ನೀವು? ಇಲ್ಲಿ ಉದ್ಯಾನವನ ಅದರಿಂದ ಜೈವಿಕ ಉದ್ಯಾನವನ 440 ಎಕರೆಯಲ್ಲಿ. ಇಲ್ಲಿ ನೋಡಿದ್ರೆ ಆ ರಸ್ತೆ ಒಳಗೆ ಸಾಯಂಕಾಲ ಟೈಮ್ ಓಡಾಡೋಕ್ಕಾಗಲ್ಲ. ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಲ್ಲಪ್ಪ? ಎಲ್ಲ ಚೌಲ್ಟ್ರಿಗೆ ಪರ್ಮಿಷನ್ಗಳು ಕೊಟ್ಟಿದ್ದೀರಿ ಹೇಳ್ತೀರಿ. ಆಮೇಲೆ ಈಗಿದ್ದರೂ ಗುರಿಯಾಗಿತ್ತು, ಇದನ್ನು ಬಹಿರಂಗವಾಗಿ ಘೋಷಿಸಲಾಗಿದೆ. ಈಗಿದ್ದರೂ ಕುಮಾರಸ್ವಾಮಿ ರಿಯಲ್ ಎಸ್ಟೇಟ್ ದಂಧೆ ಎಂದು ಆರೋಪಿಸುವುದರಲ್ಲಿ ಅರ್ಥವಿಲ್ಲ. ನಮ್ಮ ಸರ್ಕಾರಕ್ಕೆ ಅರಣ್ಯ ಇಲಾಖೆ ಛೂ ಬಿಟ್ಟು ಅಭಿವೃದ್ಧಿಗೆ ತಡೆ ಒಡ್ಡುವ ಅಗತ್ಯವಿಲ್ಲ ಅಂತ ಹೇಳ್ಕೊಂಡವ್ರೆ. ಇಲ್ಲಿ ಇವರು ಏನಾದರೂ ರೆಕಾರ್ಡ್ಸ್ ನೋಡಿದಾರ ಗೊತ್ತಿಲ್ಲ. ಆಮೇಲೆ HMT ಕಾರ್ಖಾನೆ ಪ್ರಾರಂಭ ಆಗ್ತಕ್ಕಂಥ ಆ ದಿನದಲ್ಲಿ ಬಹುಶಃ ಇವರು ವಯಸ್ಸೆಷ್ಟು? ಕೃಷ್ಣರೆಡ್ಡಿ ಅವರೇ, ಇವ್ರದ್ದು ವಯಸ್ಸು 65 ಇದೆಯಾ? 65 ಆಗಿದ್ರೆ ಹುಟ್ಟಿರ್ತಾರೆ ಅಂದರೆ ಮಗು ಇರಬೇಕು. HMT ಕಾರ್ಖಾನೆ ಇದು ಆದಾಗ, ಅವತ್ತು ತೀರ್ಮಾನ ಆದಾಗ 64, ಇದು 60ರಲ್ಲಿ ತೀರ್ಮಾನಗಳಾಗಿರೋದು, ಕೆಲವು ಹುಟ್ಟಿರಲಿಲ್ವ? ಈಗ ಪಾಪ ಶುರು ಮಾಡವ್ರೆ HMT ಲ್ಯಾಂಡ್ ಬಗ್ಗೆ ಗದಾಪ್ರಹಾರ ಮಾಡೋದಕ್ಕೆ. ಇಲ್ಲಿ ಪದೇ ಪದೇ ಎಷ್ಟು ಸಲ ನಾನು ಹೇಳೋದು ಇವರಿಗೆ, ನಾನು ಏನೋ ಒಂದು HMT ಕಾರ್ಖಾನೆ ನಾನು 2 ವರ್ಷದಿಂದ ಪಡ್ತಿರೋ ಶ್ರಮ ನನಗೆ ಗೊತ್ತು. ಅದನ್ನು ಯಾವ ರೀತಿ ರಿವೈವ್ ಮಾಡಿಸ್ಬೇಕು ಅಂತೇಳಿ ಪ್ರಧಾನಮಂತ್ರಿಗಳು, ಆರ್ಥಿಕ ಸಚಿವರನ್ನ ಮನವೊಲಿಸ್ತಕ್ಕಂಥದ್ದಕ್ಕೆ ಡಿಸ್ಇನ್ವೆಸ್ಟ್ಮೆಂಟ್ ಆಗಿದೆ. ಅಂಥದಕ್ಕೆ ಒಂದು ಕಾಯಕಲ್ಪ ಕೊಡಬೇಕು ಅಂತ ಹೇಳಿ ನಾನು ಹೊರಟ್ರೆ ನನಗೆ ಬೆಂಬಲ ಕೊಡಬೇಕು ಇವರು, ಇದನ್ನು ಹಾಳು ಮಾಡಲಿಕ್ಕೆ ಹೊರಡಬೇಕು ಇವರು. ನ್ಯಾಷನಲ್ ಲೆವೆಲ್ನಲ್ಲಿ ಇದು ಬರ್ತಕ್ಕಂಥದ್ದಕ್ಕೆ HMT ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥ ಭೂಮಿ ಅಂತೇಳಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ನ್ಯಾಷನಲ್ ನ್ಯೂಸ್ ಮಾಡಿದ್ದೀರಲ್ಲ. ಇದೆಂಥದ್ದು GCC 500 ಅದಿಂಥದ್ದು ಮಾಡ್ತಾರೆ. ನೆನ್ನೆ ಅಲ್ಲೆಲ್ಲ ಭಾಷಣ ಮಾಡಿ ಬಂದವ್ರು ನಮ್ಮ ಮುಖ್ಯಮಂತ್ರಿಗಳು. GCC ಎನ್ಕರೇಜ್ ಮಾಡ್ತಾರಂತೆ ನೆನ್ನೆನ ಭಾಷಣ ಅಲ್ಲಿ. ಇಲ್ಲಿ ಅರಣ್ಯ ಇಲಾಖೆ ಭೂಮಿ ಅಂತ ಹೇಳ್ತಾರಲ್ಲ, ಇಲ್ಲಿ ಒಂದು ಪದ ಹೇಳ್ತೀನಿ ಕೇಳಿ ಸರ್ ಎಲ್ಲರಿಗೂ. ಯಾವ ಪ್ರೊಸೀಡಿಂಗ್ ಅವತ್ತಿನ 1960 ಆಗಿದೆ ಅನ್ನೋದಕ್ಕೆ, ಸಬ್ಜೆಕ್ಟ್ ಸ್ಯಾಂಕ್ಷನ್ಸ್ ಗ್ರ್ಯಾಂಟ್ ಆಫ್ ಲ್ಯಾಂಡ್ ಫ್ರಮ್ ಔಟ್ ಆಫ್ ದ ಪೀಣ್ಯ ಪ್ಲಾಂಟೇಶನ್ ಅಂಡ್ ಜಾರ್ಕೆಬಲ್ಡೆ ಕಾವಲ್ Bangalore range to the HMT Limited Jalahalli for their watch factory and extension of existing township etc. ಇದು ಗೌರ್ಮೆಂಟ್ ಆದೇಶ ಆಗೋದಕ್ಕೆ ಆಗಿರ್ತಕ್ಕಂಥ ಮೀಟಿಂಗು. ಡೇಟ್ ಯಾವುದು? 25 ನವಂಬರ್ 1960. ನಾನು ಇನ್ನೂ ಹುಟ್ಟು 1 ವರ್ಷ ಆಗಿದ್ದಾಗ, ನಾನು 1959 ಡಿಸೆಂಬರಲ್ಲಿ ಹುಟ್ಟಿದ್ದೆ. ನವಂಬರ್ ಅಂದರೆ 1 ವರ್ಷ ಆಗಿತ್ತು. 1 ವರ್ಷದ ಮಗು ನಾನು. ಇಲ್ಲಿ ಲೆಟರ್ ನಂಬರ್ so and so 17th August October 60 from the Chief Conservator of Forest in Mysore, Bangalore. Representation dated 21st October 1960 from the Managing Director HMT. ಇಲ್ಲಿ ಏನು ಹೇಳ್ತಾರೆ, HMT ಲಿಮಿಟೆಡ್ ಜಾಲಹಳ್ಳಿ HMT ಲಿಮಿಟೆಡ್ನಿಂದ ಒಂದು ಮನವಿ ಏನು ಕೊಡ್ತಾರೆ, 260 ಎಕರೆ ಅಂದರೆ HMT ಲಿಮಿಟೆಡ್ ಜಾಲಹಳ್ಳಿ Bangalore have requested for the release of 260 acres of forest land
from Jarkebande Kaval and Pinia Plantation, Bangalore range for the location of the proposed watch factory extension and laying of township live etc. under their expansion schemes, and in the circumstances requested government to release the area asked for. ಇದಕ್ಕೆ ಅವರೇನು ಕೇಳಿದ್ರು HMT ಅವರು, ದ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಬ್ಯಾಂಗ್ಳೂರ್ who was consulted in the matter of the release of the land reports that the total areas available for disposal is 283 acres as against 260 acres requested for by the HMT Limited, and yes, no, there is no objection to its grant subject to certain conditions ಅಂತ ಹಾಕಿ ಅವತ್ತಿನ DFO NOC ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ನಮ್ಮ ಇಂಡಿಯನ್ ಏರ್ ಫೋರ್ಸ್ದು ಲ್ಯಾಂಡ್ ಇವತ್ತು ಅಲ್ಲೇ ಇದೆಯಲ್ಲ ಪಕ್ಕದಲ್ಲೇ, HMT ಪಕ್ಕದಲ್ಲಿ, ಅದೆಲ್ಲ ಡೀಟೇಲ್ ಇದೆ. ಬೇಕಾದ್ರೆ ನಿಮಗೆಲ್ಲ ಒಂದು ಕಾಪಿ ಕೊಡ್ತೀನಿ. ಅವ್ರ ಹತ್ರ ಇನ್ನೂ ಸಿಕ್ಕಿಲ್ಲ ಅಂದರೆ ದಾಖಲೆ ಕೊಡಲಿ ಅಂತಾರಲ್ಲ. ಇಲ್ಲಿ ಏನೇನು ಪ್ರೊಸೀಡಿಂಗ್ ಆಗಿದೆ, ಕಂಡೀಷನ್ಗಳೇನು, ಇದೆಲ್ಲ ರೆಕಾರ್ಡ್ಸ್ ಇದೆ. ಇಷ್ಟೆಲ್ಲ ಇದ್ದು ನಮ್ಮ ಹತ್ರ ಇವರು ಇಲ್ಲಿವರೆಗೂ ನಡ್ಕೊಂಡ ರೀತಿಗಳಿದೆಯಲ್ಲ ಕಳೆದ 2 ವರ್ಷದಿಂದ, ಇವರು ಆ್ಯಕ್ಚುಲಿ ಫಾರೆಸ್ಟಿಂದಲೂ ಕ್ಲಿಯರೆನ್ಸ್ ತಗೊಂಡವ್ರೆ, ಗ್ರ್ಯಾಂಟ್ಗೆ ಹಣ ಕಟ್ಟಿದ್ದಾರೆ, ಗ್ರ್ಯಾಂಟ್ ಮಾಡಿದ್ದಕ್ಕೂ ಹಣ ಕಟ್ಟಿದ್ದಾರೆ ಇದರಲ್ಲಿ ಸರ್ಕಾರಕ್ಕೆ. ಆವತ್ತಿನ ಕಾಲದಲ್ಲಿ ಪದೇ HMT ಬಗ್ಗೆ ಅರಣ್ಯ ಅತಿಕ್ರಮಣ 160 ಎಕರೆ ಯಾವ್ಯಾವ ಕಾಲದಲ್ಲಿ ಸೇಲ್ ಮಾಡಿದ್ದಾರೆ, ಏನು ಮಾಡಿದ್ದೀರಪ್ಪ ಅದನ್ನು ಹಾಕಿದರೆ ನಿಮ್ಮ ಅರಣ್ಯ ಇಲಾಖೆಗೆ ಸೇರಿದರೆ. ಜಕ್ಕೂರ್ ಪ್ಲ್ಯಾಂಟೇಷನ್ನು ಯಾರ್ಯಾರು ಕಟ್ಟಿದ್ದಾರೆ ಮನೆಗಳನ್ನ? ಈಗ ಅಲ್ಲಿ ಜಕ್ಕೂರ್ ಪ್ಲ್ಯಾಂಟೇಷನ್ 300 ಚಿಲ್ಲರೆ ಎಕರೆ, 170 ಎಕರೆನ ಅವತ್ತಿನ ಮಹಾರಾಜರು ನಿಮ್ಮ ಜಕ್ಕೂರು ಇದಕ್ಕೆ ಇದನ್ನು ಪ್ಲೇನ್ ಇದಕ್ಕೆ ಎಂಥದ್ದು ಟ್ರೈನಿಂಗ್ ಸೆಂಟರ್ ಮಾಡಿದ್ರಲ್ಲ, ಅದಕ್ಕೆ 170 ಎಕರೆ ಕೊಟ್ಟಿದ್ರು. 270 ಎಕರೆ ಆ ಕಡೆ ಭಾಗದಲ್ಲಿ ಕಟ್ಕೊಂಡವ್ರಲ್ಲ ಜಕ್ಕೂರ್ ಪ್ಲ್ಯಾಂಟೇಷನ್ನು. ಅದು ಫಾರೆಸ್ಟ್ ಅಲ್ವಾ? 2 ವರ್ಷ ಇದ್ರಲ್ಲಪ್ಪ, 3 ವರ್ಷ ಫಾರೆಸ್ಟ್ ಮಂತ್ರಿಯಾಗಿ ಎಲ್ಲೆಲ್ಲಿ ಉಳಿಸ್ಬಿಟ್ಟಿದ್ದೀರಿ? ಒಂದು ಮಾತಾಡೋಕ್ಕೆ ಒಂದು ಇತಿಮಿತಿ ಇರಬೇಕು ನಿಮಗೆ. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಅಲ್ಲೆಲ್ಲೋ ಇನ್ನೊಂದು ಆ ಕಡೆ ಇದೆಯಲ್ಲಪ್ಪ ನಮ್ಮ ಇಲ್ಲಿ ಅದ್ಯಾವುದೋ ಕಾನ್ಕಾರ್ಡ್ದು ಇನ್ನೂ ಕೇಸ್ ನಡೀತಾನೆ ಇದೆ. ಯಾವುದಾದ್ರು ಇನ್ನೊಂದು ನಿಮ್ಮ ಕಾಡುಗೋಡಿ ಪ್ಲ್ಯಾಂಟೇಷನ್ನು ಉಳಿಸಿದ್ದೀರ, ಕಾಡುಗೋಡಿ ಪ್ಲ್ಯಾಂಟೇಷನ್ನ ಇನ್ನೂ ಕೇಸ್ ನಡೀತಾ ಇದೆ. ಕಾನ್ಕಾರ್ಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವರ್ಸಸ್ಸು. ಇದು ಈ ರಾಜ್ಯದಲ್ಲಿ ಯಾವ್ಯಾವ ರೀತಿ, ಯಾಕೆಂದರೆ ನಾನಿದ್ದಿದ್ದು ಕೇವಲ 14 ತಿಂಗಳು 18 ತಿಂಗಳು. ಆ 18 ತಿಂಗಳಿನಲ್ಲಿ ಇದೇ ಏರಿಯಾದಲ್ಲಿ HMT ವ್ಯಾಪ್ತಿಗೆ ಬರ್ತಕ್ಕಂಥ ಯಾವುದೇ ಭೂಮಿಯನ್ನು ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತ ಹೇಳಿ ಸರ್ಕಾರದಿಂದ ಡೈರೆಕ್ಷನ್ ಕೊಟ್ಟು ನಿಲ್ಲಿಸಿದೆ ನಾನು ಮುಖ್ಯಮಂತ್ರಿ ಆದಮೇಲೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.